ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆಲುವಿಗಾಗಿ ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸಿದೆ. 7 ಸ್ಥಾನಗಳಿಗೆ 75ಕ್ಕೂ ಹೆಚ್ಚು ಆಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿ ಲಾಭಿಯನ್ನು ನಡೆಸ್ತಾ ಇದ್ದಾರೆ. ವರಿಷ್ಠರ ಜೊತೆ ಚರ್ಚೆಗೆ ದೆಹಲಿಗೆ ತೆರಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್. 11 ಸ್ಥಾನಗಳ ಪೈಕಿ 7 ಸ್ಥಾನಗಳ ಆಯ್ಕೆಗೆ ಗಂಭೀರ ಚರ್ಚೆಯನ್ನು ನಡೆಸಲಾಗುತ್ತೆ ಎನ್ನುವುದು ಗೊತ್ತಾಗ್ತಾ ಇದೆ. ಮೇಲ್ಮನೆಗೆ ಲಾಬಿ ಹೆಚ್ಚಿನ ಜನ ನಡೆಸ್ತಾ ಇದ್ದಾರೆ. ಆಕಾಂಕ್ಷಿಗಳ ದೊಡ್ಡ ಪಟ್ಟಿಯೇ ಇದೆ. 7 ಸ್ಥಾನ ಇರೋದು, ಆದರೆ ಆಕಾಂಕ್ಷಿಗಳ ಸಂಖ್ಯೆ 75. ಸಿಎಂ ಡಿಸಿಎಂ ದೆಹಲಿಗೆ ಹೋಗಿದ್ದಾರೆ. ಹಾಗೆಯೇ ಇವರು ಬೆನ್ನಲ್ಲೇ ಆಕಾಂಕ್ಷಿಗಳು ಕೂಡ ದೆಹಲಿಗೆ ತೆರಳಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಗೋವಿಂದರಾಜುಗೆ MLC ಟಿಕೆಟ್ ನೀಡುವಂಥ ಗುಸುಗುಸು ಕೇಳಿ ಬರ್ತಾ ಇದೆ. ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಮೇಲ್ಮನೆಗೆ ತೆರಳ್ತಾರಾ ಅಂತ ಹೇಳಿದ್ರೆ ಪರಿಷತ್ನ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸಿ ಪರಿಷತ್ನ ಸ್ಥಾನವನ್ನು ಪಡಿತಾರೆ ಎನ್ನುವಂಥ ಚರ್ಚೆ. ಯಾಕಂತ ಹೇಳಿದ್ರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ವರುಣಾ ಕ್ಷೇತ್ರವನ್ನು ಯತೀಂದ್ರ ಸಿದ್ದರಾಮಯ್ಯನವರು ತಮ್ಮ ತಂದೆ ಸಿದ್ದರಾಮಯ್ಯನವರಿಗೆ ಬಿಟ್ಟು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಯತೀಂದ್ರ ಅವರಿಗೆ ಭರವಸೆ ಕೊಟ್ಟಿದ್ರು ಎನ್ನಲಾಗಿತ್ತು, ನಿಮ್ಮನ್ನ ಪರಿಷತ್ಗೆ ಕಳುಹಿಸ್ತೀವಿ ಅನ್ನೋದಾಗಿ. ಆದರೆ ಈಗ ಪರಿಷತ್ ಚುನಾವಣೆ ಬಂದಿದೆ. 7 ಸ್ಥಾನಗಳಿಗೆ ನಡೀತಾ ಇರುವಂಥ ಚುನಾವಣೆ. 75ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇರುವಂಥ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಲಾಭಿ ಇಲ್ಲಾಗ್ತಾ ಇದೆ. ವರಿಷ್ಠರ ಜೊತೆ ಚರ್ಚೆಯನ್ನು ನಡೆಸ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ, ACC ಅಧ್ಯಕ್ಷರು, ಹಾಗೆಯೇ ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಇವರ ಬಳಿ ಚರ್ಚೆಯನ್ನು ನಡೆಸುವಂಥ ಸಾಧ್ಯತೆ ಇದೆ. ಚರ್ಚೆ ನಡೆಸಿದ ಬಳಿಕ ಈ 75 ಆಕಾಂಕ್ಷಿಗಳು, 7 ಸ್ಥಾನಕ್ಕೆ 75 ಆಕಾಂಕ್ಷಿಗಳು ಯಾರಿದ್ದಾರೆ, ಇವರಲ್ಲಿ ಯಾರಿಗೆ ಟಿಕೆಟ್ ನೀಡಬೇಕು ಎನ್ನುವುದಾಗಿ ಹೈಕಮಾಂಡ್ ನಿರ್ಧಾರ ಮಾಡಿದ ಬಳಿಕ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಪರಿಷತ್ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಲಾಭಿ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರೋದಂತೂ ನಿಜ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಪರಿಷತ್ಗೆ ನಿಮ್ಮನ್ನ ಆಯ್ಕೆ ಮಾಡ್ತೀವಿ, ಹಾಗೇನೆ ಪರಿಷತ್ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತೀವಿ ಎನ್ನುವಂಥ ಭರವಸೆಯನ್ನ ಹೈಕಮಾಂಡ್ ನಾಯಕರು ಈ ಹಿಂದೆ ಕೊಟ್ಟಿದ್ರು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ರು. ನಾನಾಗಲೇ ಹೇಳ್ತಾ ಇದ್ದೆ, ಯತೀಂದ್ರ ಸಿದ್ದರಾಮಯ್ಯ ಅವರು ವರುಣಾ ಕ್ಷೇತ್ರವನ್ನು ತಮ್ಮ ತಂದೆ ಸಿದ್ದರಾಮಯ್ಯನವರಿಗೆ ಬಿಟ್ಟು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ ಇರುತ್ತೆ. ಸಿದ್ದರಾಮಯ್ಯ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅಂತೇಳಿ, ಕೋಲಾರದಿಂದ ಸ್ಪರ್ಧೆ ಮಾಡಬಹುದಾ ಎನ್ನುವಂಥ ಚರ್ಚೆ ಆರಂಭ ಆದಾಗ ಅಲ್ಲೊಂದಿಷ್ಟು ಸರ್ವೆಗಳಾಗುತ್ತೆ. ಇಲ್ಲಿ ಸ್ಪರ್ಧೆ ಮಾಡಿದರೆ ಸೋಲು ಗ್ಯಾರಂಟಿ ಎನ್ನುವಂಥದ್ದು ಗೊತ್ತಾದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನಾಯಕರು ಎಲ್ಲರೂ ಕೂಡ ತಿಳಿ ಹೇಳಿದ ಬಳಿಕ ಅವರು ಬ್ಯಾಕ್ ಟು ವರುಣಾ, ತಮ್ಮ ಪುತ್ರ ಸ್ಪರ್ಧೆ ಮಾಡಿದಂಥ ಕ್ಷೇತ್ರ, ಪುತ್ರನಿಗಾಗಿ ಬಿಟ್ಟು ಕೊಟ್ಟಿದ್ರು ಆ ಕ್ಷೇತ್ರವನ್ನು. ಆದರೆ ಅನಿವಾರ್ಯ ಕಾರಣಗಳಿಂದ ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕಾಗತ್ತೆ. ಹೀಗಾಗಿ ಯತೀಂದ್ರ ಅವರಿಗೆ ಯಾವ ಕ್ಷೇತ್ರವೂ ಸಿಗೋದಿಲ್ಲ ಚುನಾವಣಾ ಕಣದಿಂದ. ಆ ಸಂದರ್ಭದಲ್ಲಿ ಹಿಂದೆ ಸರಿದಿದ್ರು. ಹೀಗಾಗಿ ಯತೀಂದ್ರ ಅವರಿಗೆ ಅಂದು ಹೈಕಮಾಂಡ್ ನಾಯಕರು ಭರವಸೆಯನ್ನು ಕೊಟ್ಟಿದ್ರು ಎನ್ನಲಾಗಿತ್ತು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಹೇಳಿಕೆಯನ್ನು ಕೊಟ್ಟಿದ್ರು. ಸದ್ಯ ಅವರಿಗೆ ಟಿಕೆಟ್ ಸಿಗುತ್ತಾ, ಪರಿಷತ್ಗೆ ಹೋಗ್ತಾರ ಅವರು ಕೂಡ? ಯಾಕಂತ ಹೇಳಿದ್ರೆ ಇಲ್ಲಿ DCM ಹಾಗೇನೆ CM ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಒಂದಷ್ಟು ನಾಯಕರು ಕೂಡ ಪರಿಷತ್ ಚುನಾವಣೆ ಬಗ್ಗೆ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು. ಅವರು ನಮ್ಮೆಲ್ಲ ಸೀನಿಯರ್ಸ್ಗಳನ್ನ ಕನ್ಸಲ್ಟ್ ಮಾಡಿದರೆ ಸೂಕ್ತ. ಕನ್ಸಲ್ಟ್ ಮಾಡದೆ ಅವರೇ ಇಬ್ಬರೇ ಡಿಸಿಷನ್ ತೊಗೊಂಡ್ರೆ ಅದು ನನ್ನ ದೃಷ್ಟಿಯಲ್ಲಿ ಸರಿ ಕಾಣೋದಿಲ್ಲ. ಯಾರು ಹಿರಿಯರಿದ್ದಾರೆ, ಯಾರು ಅನುಭವ ಇದೆ, ಪಕ್ಷದಲ್ಲಿ ಸರ್ಕಾರದಲ್ಲಿ ಕೆಲಸಗಳನ್ನು ಮಾಡಿ ಅವರು ಬೇರೆ ಬೇರೆ ಜನ ಅವರ ಸಂಪರ್ಕದಲ್ಲಿ ಇರ್ತಾರೆ, ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಇದನ್ನೆಲ್ಲವನ್ನು ನಮ್ಮ ಹತ್ರನೂ ಕೂಡ ಚರ್ಚೆ ಮಾಡಬೇಕು. ನಾನೊಬ್ಬನೇ ಅಂತಲ್ಲ, ಬೇರೆ ನಮ್ಮಂಥವರು ಸೀನಿಯರ್ಸ್ ಯಾರಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಸಮಿತಿ ಆಗಿದ್ದಂಥವರು ಮತ್ತು ಪಕ್ಷದಲ್ಲಿ ಅನೇಕ ಸ್ಥಾನಮಾನಗಳಲ್ಲಿ ಅನುಭವ ಇರ್ತಕ್ಕಂಥವರು ಇದ್ದಾರೆ. ಅವರು ಸಲಹೆ ಸೂಚನೆ ತೊಗೊಂಡ್ರೆ ಭಾಳ ಒಳ್ಳೆಯದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೂ ಭೇಟಿಯಾಗಿದ್ದೀವಿ. ನಾವು ಸಮಾಜದ ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿದ್ದೀವಿ. ಲೋಕಸಭಾ ಚುನಾವಣೆ ಒಳಗೆ ನಮ್ಮ ಸಮಾಜಕ್ಕೊಂದು ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅವತ್ತು
ಎಲ್ಲರದ್ದು ಪ್ರೆಷರ್ ಇರೋದ್ರಿಂದ ಬೇರೆ ಬೇರೆ ಕಡೆ ಆಯಿತು. MLC ವಿಧಾನ ಪರಿಷತ್ತಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ವಿಧಾನ ಪರಿಷತ್ತಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಭೇಟಿ ಮಾಡಿ ಸಮಾಜದ ಮನವಿಯನ್ನು ಸಲ್ಲಿಸಿದ್ದೀವಿ. ಕೊಡ್ತಾರಂತ ವಿಶ್ವಾಸದಿಂದ ಇದ್ದೀವಿ. ನಮ್ಮಲ್ಲಿ 4 ಮಂದಿ ಇದ್ದಾರೆ. 4 ಮಂದಿಯೊಳಗೆ ಯಾವ ನಮ್ಮ ಸಮಾಜದಲ್ಲಿ ಯಾರಿಗೂ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, 7 ಸ್ಥಾನಗಳಿಗೆ 75ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಮತ್ತೊಬ್ಬರ ಅಸಮಾಧಾನ ಇಲ್ಲಿ ಕಂಡು ಬರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನು ಮಾಡ್ಬೋದು ಮುಂದಿನ ಹಂತದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆಯಾ ಇಲ್ಲಿ? ನಿರ್ಧಾರ ಕೈಗೊಳ್ಳೋದು, ಯಾಕಂದ್ರೆ ಅನಿವಾರ್ಯ ಅವ್ರಿಗೆ ಇನ್ನು ಬೇರೆ ಯಾವ ಮಾನದಂಡವನ್ನು ಆಧಾರ ಇಟ್ಕೊಂಡು ಅವರು ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂತ ಪ್ರಶ್ನೆ ಎದುರಾಗತ್ತೆ. ಈಗಾಗಲೇ ಇರುವಂತಹ 3 ಜನ 4 ಜನಕ್ಕೆ ಗೋವಿಂದ ಹೊರತುಪಡಿಸತ್ತೆ NS ಬೋಸರಾಜು, ಅದೇ ರೀತಿ ಹರೀಶ್ ಕುಮಾರ್ ಅರಳಿ ಅವರು ಅವರೊಬ್ರು ಸಹ ಈಗಾಗಲೇ MLC ಆಗಿದ್ದಾರೆ. ಹರೀಶ್ ಕುಮಾರ್ ಅಂತ ಅವ್ರು ಇರ್ಬೋದು, ಮತ್ತು ಅರಳಿ ಅವರೊಬ್ರು. 3ನೇದಾಗಿ ಸಿದ್ದರಾಮಯ್ಯನ ಮಗ ಯತೀಂದ್ರ ಸಿದ್ದರಾಮಯ್ಯ. ಇವರಿಷ್ಟರು ಬಹುತೇಕ ಮತ್ತೆ ಅವ್ರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಕೆ ಗೋವಿಂದರಾಜ್ ಅವ್ರನ್ನ ಹೊರತುಪಡಿಸಿ ಕೆ ಗೋವಿಂದರಾಜು, ಅರವಿಂದ್ ಕುಮಾರ್ ಅರಳಿ, ಹರೀಶ್ ಕುಮಾರ್, ಅದೇ ರೀತಿ NS ಬೋಸರಾಜ್, ಇವ್ರು 4 ಜನರು ಈಗ ಹಾಲಿ ಸದಸ್ಯರಾಗಿದ್ದಾರೆ. ಅವರ ಅವಧಿ ಮುಕ್ತಾಯ ಆಗ್ತಾ ಇದೆ. ಇನ್ನು ಉಳಿದಂತೆ ಕಾಂಗ್ರೆಸ್ಗೆ ಸಿಗುವಂತ 7 ಸ್ಥಾನಗಳಲ್ಲಿ ಇನ್ನು ಉಳಿದಂತೆ 3 ಸ್ಥಾನಗಳ ಬಹುತೇಕ ಈ 3 ಸ್ಥಾನಗಳಿಗೆ ಸುಮಾರು 30 ಜನರಿಗೆ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ರಣದೀಪ್ ಸುರ್ಜೇವಾಲಾ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಮೀಟಿಂಗ್ ಅನ್ನ ಮಾಡಿ ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ AICC ಅವರ ನಿವಾಸಕ್ಕೆ ತೆರಳುತ್ತಾರೆ, AICC ಕಚೇರಿಗೆ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಭೇಟಿ ಮಾಡಿ ಈ ಒಂದು ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಅದ್ರಲ್ಲಿ ನಮ್ಗೆ ಲಭ್ಯ ಮಾಹಿತಿ ಪ್ರಕಾರ ಸುಮಾರು 30 ಜನರ 80 ಜನರ ಲಿಸ್ಟ್ ಅಲ್ಲಿ 30 ಜನರ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರಲ್ಲಿ NS ಬೋಸರಾಜ್ ಅವರು, ಗೋವಿಂದ್ ರಾಜ್, ಅದೇ ರೀತಿ ಯತೀಂದ್ರ ಸಿದ್ದರಾಮಯ್ಯ, ವಿನಯ್ ಕಾರ್ತಿಕ್, ವಸಂತ್ ಕುಮಾರ್, ಆಮೇಲೆ VR ಸುದರ್ಶನ್, ಮತ್ತೆ ವಿನಯ್ ಕುಮಾರ್ ಸೊರಕೆ, ವಿಜಯ್ ಮುಳುಗುಂದ್, ಅದೇ ರೀತಿ ಶ್ರೀನಿವಾಸ್ YNC ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರುವಂತ ಶ್ರೀನಿವಾಸ್ ಅವರು, ಮತ್ತು ಸಂದೀಪ್ ಕುಮಾರ್, ಅರವಿಂದ್ ಕುಮಾರ್ ಅವರಿಗೆ ಅವರು, ಅದೇ ರೀತಿ ಕೃಷ್ಣನ್ ರಾಜು, ರಮೇಶ್ ಬಾಬು, ಇನ್ನು SA ಹುಸೇನ್, V ಶಂಕರ್, ಮುರಳೀಧರ ಹಾಲಪ್ಪ, NS ರತ್ನಪ್ರಭಾ, ಮುದ್ದು ಗಂಗಾಧರಯ್ಯ, ಮತ್ತು ಭವ್ಯ ನರಸಿಂಹಮೂರ್ತಿ, ಅದೇ ರೀತಿ ಐಶ್ವರ್ಯ ಮಹಾದೇವನ್, ಸುಷ್ಮಾ ರಾಜಗೋಪಾಲ ರೆಡ್ಡಿ, ಕಮಲಾಕ್ಷಿ ರಾಜಣ್ಣ, ಪುಷ್ಪ ಅಮರ್ನಾಥ್, ಅದೇ ರೀತಿ ವೀಣಾ ಕಾಶಪ್ಪ, CS ದ್ವಾರಕನಾಥ್, ಆಮೇಲೆ ಅದೇ ರೀತಿ ಇನ್ನು ಆರತಿ ಕೃಷ್ಣ, ಆಮೇಲೆ ಕಾಂತರಾಜ್ ನಾಯಕ್, ಅರವಿಂದ್ ಕುಮಾರ್ ಅರಳಿ, ಹರೀಶ್ ಕುಮಾರ್, ಮತ್ತೆ NAS ನಾರಾಯಣ್. ಇವರು ಇಷ್ಟು ಹೆಸರುಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ. 80 ಜನರಲ್ಲಿ 30 ಜನರ ಪಟ್ಟಿಯನ್ನ ಸಿದ್ಧಪಡಿಸ್ಕೊಂಡಿರೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇಷ್ಟು ಜನರಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಅನ್ನೋದು ಮೊದಲನೇದಾಗಿ ಈಗಾಗಲೇ ಬೆಳಗ್ಗೆ ಸಚಿವ ಪರಮೇಶ್ವರ್ ಅವರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಬೇರೆ ಬೇರೆ ರೀತಿಯಂತ ಏನು ಪ್ರಾದೇಶಿಕವಾಗಿರ್ಬೋದು, ಜಾತಿವಾಗಿರ್ಬೋದು, ಮತ್ತು ಅವ್ರ ಪಕ್ಷಕ್ಕೆ ಸಲ್ಲಿಸುವಂತ ಸೇವೆಯನ್ನ ನೀವು ಗುರುತಿಸಿ ಅವ್ರಿಗೆ ಟಿಕೆಟ್ ಅನ್ನು ಕೊಡಬೇಕು. ಅದ್ರ ಬದಲೇ ಕೇವಲ ಮುಖ್ಯಮಂತ್ರಿ ಮತ್ತು DK ಶಿವಕುಮಾರ್ ಕೂತು ಪಕ್ಷ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಸೂಕ್ತ ಅಲ್ಲ ಅಂತ ಏನೋ ಆರೋಪ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ರಣದೀಪ್ ಸುರ್ಜೇವಾಲಾ, ಅದೇ ರೀತಿ KC ವೇಣುಗೋಪಾಲ್ ಜೊತೆ ಒಂದು ಸುತ್ತಿನ ಸಭೆಯನ್ನು ನಡೆಸಿ ಅಂತಿಮವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪಟ್ಟಿಯನ್ನು ನೀಡಲಾಗುತ್ತೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಮೊದಲ ಸುತ್ತಿನಲ್ಲಿ ಸುಮಾರು 120ಕ್ಕೂ ಹೆಚ್ಚು ಜನ ಇದ್ರು. ನಂತರ 80 ಸಣ್ಣ ಒಂದು ಲಿಸ್ಟ್ ಅನ್ನ ಮಾಡಲಾಗಿತ್ತು. ಈಗ ಅಂತಿಮವಾಗಿ 30 ಜನರ ಲಿಸ್ಟ್ ಅನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಇದರಲ್ಲಿ ಎಷ್ಟು ಜನ ಶಾರ್ಟ್ ಲಿಸ್ಟ್ ಆಗ್ತಾರೆ, ಎಷ್ಟು ಜನರನ್ನ ಆಯ್ಕೆ ಮಾಡ್ತಾರೆ, ಇನ್ನು ಸಿಗುವಂತದ್ದು ಕೇವಲ ಇನ್ನು 3 ಸ್ಥಾನಗಳು ಮಾತ್ರ ಸಿಗುತ್ತೆ. ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ, NS ಬೋಸರಾಜ್ ಅಥವಾ ಗೋವಿಂದ್ ರಾಜ್, ಅರವಿಂದ್ ಕುಮಾರ್ ಅರಳಿ, ಇಷ್ಟು ಜನಕ್ಕೆ ಆಯ್ಕೆ ಮಾಡಿದ್ದೆ. ಅದರಲ್ಲಿ ಸಿಗುವಂತದ್ದು ಕೇವಲ 1-2 ಸ್ಥಾನಗಳು. ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಖಾತೆ ಅವ್ರಿಗೆ 1 ಸೀಟನ್ನ ರಿಸರ್ವ್ ಮಾಡಿರ್ತಾರೆ. ಇನ್ನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಯಾರಾದ್ರೂ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿದ್ರು ಸಹ ಬಹುತೇಕ ಈ 30 ಜನ ಲಿಸ್ಟ್ ಅಲ್ಲಿ ಆಯ್ಕೆ ಮಾಡ್ಲಿಕ್ಕೆ ಸಿಗುವಂತದ್ದು ಕೇವಲ 2-3 ಜನ ಇರ್ಬೋದು. ಹೀಗಾಗಿ ಇದು ಕೇವಲ ಕಾಟಾಚಾರದ ಕಸರತ್ತು. 3 ಜನ ಆಯ್ಕೆ ಮಾಡ್ಲಿಕ್ಕೆ ಈಗಾಗಲೇ ಆಯ್ಕೆ ಆಗಿರೋರು ಗೋವಿಂದ್ ರಾಜ್ ಅವರು 4 ಬಾರಿ ಆಯ್ಕೆ ಆಗಿದ್ದಾರೆ, NS ಬೋಸರಾಜ್ ಅವರು 3 ಬಾರಿ ಆಯ್ಕೆ ಆಗಿದ್ದಾರೆ, ಅರವಿಂದ್ ಕುಮಾರ್ ಅಲ್ಲಿ ಅವರು 2 ಬಾರಿ ಆಯ್ಕೆ ಆಗಿದ್ದಾರೆ. ಆಯ್ಕೆ ಆದವ್ರನ್ನ ಆಯ್ಕೆ ಮಾಡೋದು ಬದಲಾಗಿ ಹೊಸದಾಗಿ ಇದ್ದಂತರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಪಕ್ಷವನ್ನ ಬೆಳೆಯಲಿಕ್ಕೆ ಅಥವಾ ಹೊಸ ರಕ್ತ ಪಕ್ಷಕ್ಕೆ ಬಂದ್ರೆ ಹೆಚ್ಚಿನ ಲಾಭ ಆಗತ್ತೆ ಅಂತ ಚಿಂತನೆ ಕೆಲ ನಾಯಕರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಪಕ್ಷದ ವರಿಷ್ಠರು ಯಾವೆಲ್ಲ ತೀರ್ಮಾನ ಕೈಗೊಳ್ತಾರೆ ಅಂತ ಅನ್ನೋದನ್ನ ನೋಡ್ಬೇಕಾಗಿದೆ. ಸಂಪಾತ್. ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.